ಹಲೋ, ಎಲ್ಲರಿಗೂ ನಮಸ್ಕಾರ. ಇವತ್ತು ಶಾವಿಗೆ ಉಪ್ಪಿಟ್ಟು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಮೊದಲಿಗೆ ಬೇಕಾಗಿರ್ತವೆ ಇಂಗ್ರೀಡಿಯೆಂಟ್ಸು: ಶಾವಿಗೆ, ಈರುಳ್ಳಿ, ಹಸಿಮೆಣಸಿಕಾಯಿ, ಟೊಮೆಟೊ, ಉಪ್ಪು, ಸಕ್ಕರೆ, ಸ್ವಲ್ಪ ರುಚಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಕರಿಬೇವು, ಕೊತ್ತಂಬರಿ, ಸಾಸಿವೆ. ಮೊದಲಿಗೆ ಶಾವಿಗೆಯನ್ನು ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆ ಅಥವಾ ತುಪ್ಪ ಹಾಕ್ಕೊಂಡು ಹುರ್ಕೊಳ್ಳಿ. ಚೆನ್ನಾಗಿ ಕೆಂಪಗಾದರೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಸರಿಯಾಗಿ ಹುರ್ಕೋಬೇಕು. ಆನಂತರ ನಿಮಗೆ ಯಾವ ಬೇಕು ಪಾತ್ರೆ ಇಟ್ಕೊಳ್ಳಿ. ಅದಕ್ಕೆ ಎಣ್ಣೆ, ಸ್ವಲ್ಪ ತುಪ್ಪ ಕಾಯಲು. ಅದಕ್ಕೆ ಮೊದಲಿಗೆ ಸಾಸಿವೆಯನ್ನು ಹಾಕೋಬೇಕು. ಸಾಸಿವೆ ಚಟಪಟ ಸೌಂಡ್ ಆದಮೇಲೆ ಉದ್ದಿನಬೇಳೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಕೆಂಪಗೆ ಬರಬೇಕು ಉದ್ದಿನಬೇಳೆ, ಸ್ವಲ್ಪ ಲೈಟ್ ರೆಡ್ ಬರಬೇಕು. ಆಮೇಲೆ ಕಡಲೆಬೇಳೆ ಹಾಕಬೇಕು, ಅದು ಅಷ್ಟೇ. ಸ್ವಲ್ಪ ಕಲರ್ ಬಂದ ಕೂಡಲೇ ಅದಕ್ಕೆ ಶೇಂಗಾ, ನೆಲಗಡಲೆ ಹಾಕೋಬೇಕು. ಚೆನ್ನಾಗಿ ಕೈ ಆಡಿಸ್ಕೊಂಡು ಅದಕ್ಕೆ ಕರಿಬೇವು ಹಾಕಿ ಒಗ್ಗರಣೆಗೆ. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಕೆಂಪಗೆ ಬರಬೇಕದು. ಸ್ವಲ್ಪ ಕೆಂಪಗಾದಮೇಲೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಹಸಿ ಮೆಣಸಿನ್ಕಾಯಿ ಹಾಕೋಬೇಕು. ಚೆನ್ನಾಗಿ ಕೈ ಆಡಿಸಿ, ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಎರಡು ಬೇಯಬೇಕು. ಬೆಂದಾದಮೇಲೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಟೊಮೆಟೊ ಹಾಕೋಬೇಕು. ಟೊಮೆಟೊ ಹಾಕಿ ಚೆನ್ನಾಗಿ ಕೈ ಆಡಿಸಿ ಅವೆಲ್ಲ ಸ್ವಲ್ಪ ಬೇಯಬೇಕು. ಟೊಮೆಟೊ ಮೆತ್ತಗಾಗಬೇಕು. ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಕೊಳ್ಳಿ. ಆಮೇಲೆ ಚೆನ್ನಾಗಿ ಒಗ್ಗರಣೆ ಇದು ಆದಮೇಲೆ ಅದಕ್ಕೆ ನೀವೆಷ್ಟು ತೊಗೊಂಡಿರ್ತೀರಲ್ಲ ಶಾವಿಗೆ, ಅದರ 2 ಪಟ್ಟು ನೀರನ್ನು ಹಾಕ್ಕೊಳ್ಳಿ. ನೀರು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ರುಚಿಗೆ ಸಕ್ಕರೆ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೋಬಹುದು. ಆಮೇಲೆ ಚೆನ್ನಾಗಿ ಕುದಿ ಬರಲಿ. ಲಿಡ್ಡನ್ನು ಕ್ಲೋಸ್ ಮಾಡ್ಕೊಳ್ಳಿ. ಕುದಿ ಬಂದ ಮೇಲೆ ನಾವು ಹುರಿದಿರ್ತಕ್ಕಂಥ ಶಾವಿಗೆಯನ್ನು ಹಾಕೋಬೇಕು. ಶಾವಿಗೆ ಹಾಕಿ ಚೆನ್ನಾಗಿ ಕೈ ಆಡಿಸಿ ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬಂದರೆ ಸಾಕು. ಶಾವಿಗೆ ಉಪ್ಪಿಟ್ಟು ರೆಡಿ. ಲಾಸ್ಟಲ್ಲಿ ಸಣ್ಣ ಕಟ್ ಮಾಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಹಾಕಿ ಈಗ ಉಪ್ಪಿಟ್ಟು ರೆಡಿ.